ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಿಲ್ಲ. ಬಿಲ್ಡಿಂಗ್ ಮೈ ನ್ಯೂ ಡ್ರೀಮ್ ಆಫೀಸ್ ಅಂತ ವಿಡಿಯೋ ಹಾಕಿದ್ದೆ ಸ್ನೇಹಿತರೆ. ಹೊಸ ಆಫೀಸ್ ಬಿಲ್ಡ್ ಮಾಡ್ತಾ ಇದ್ದೀನಿ. ಇವತ್ತು ನೋಡಿ ಏನಾಯ್ತು. ಕ್ಯಾಮೆರಾ, ಲ್ಯಾಪ್ಟಾಪು, AC ಎಲ್ಲ ಒತ್ತಿ ಹೋಗಿ ಎಲ್ಲ ಹೋಯ್ತು ಸ್ನೇಹಿತರೆ. ಫುಲ್ ಆಫೀಸ್ ಬಿಲ್ಡಿಂಗ್ ಸೀರೀಸ್ ಮಾಡೋಣ ಅಂತೆಲ್ಲ ಅನ್ಕೊಂಡಿದ್ದೆ. ಐ ಡೋಂಟ್ ನೋ, ಐ ಫೀಲ್ ವೆರಿ ಬ್ಯಾಡ್, ಬಟ್ ದೆನ್ ಐ ಹ್ಯಾವ್ ಟು ಕಮ್ ಬ್ಯಾಕ್ ಸ್ಟ್ರಾಂಗರ್. ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ಎಲ್ರು ಯಾರು ಆಸ್ಪೈರ್ ಮಾಡ್ತೀರಾ, ಏನ್ ಫ್ಯೂಚರ್ ಅಲ್ಲಿ ಏನಾರು ಅಚೀವ್ ಮಾಡ್ಬೇಕು, ಡ್ರೀಮ್ ಮಾಡ್ಬೇಕು ಅಂತ, ನಾನು ಒಂದೇ ಸ್ಟೆಪ್ ನ ಫಾಲೋ ಮಾಡಿರೋದು. ನಾನು ಯಾವತ್ತು ನಂಗೆ ಇಲ್ಲಿ ರೀಚ್ ಆಗ್ಬೇಕು, ನಾನು ಇದು ಮಾಡ್ಬೇಕು, ಅದ್ ಮಾಡ್ಬೇಕು ಅಂತ ಗೋಲ್ ಇಟ್ಕೊಂಡು ಡ್ರೀಮ್ ಮಾಡ್ಬೇಕು ಅಂತ ನಾನು ಕೆಲಸ ಮಾಡಿಲ್ಲ. ನಾನು ಇವತ್ತಿನ ಕೆಲಸ ಕಂಪ್ಲೀಟ್ ಆದ್ರೆ ಸಾಕು, ನಾಳೆಯ ಕೆಲಸ ಕಂಪ್ಲೀಟ್ ಆದ್ರೆ ಸಾಕು, ಹನಿ ಹನಿ ಕೂಡಿದರೆ ಹಳ್ಳ ಅಂತ ಹೇಳುವ ಕಾನ್ಸೆಪ್ಟ್ ಅಲ್ಲಿ ಐ ಜಸ್ಟ್ ಮೇಕ್ ಶ್ಯೂರ್ ಕಂಪ್ಲೀಟ್ ಮೈ ಟಾಸ್ಕ್ ಎವ್ರಿ ಡೇ again and again and again. That is the reason I have reached here. See the building over there, that was our first office, which is Creagenics Media, and we are teaching around 600 students all together video editing. Promise you guys, we are going to make it very big, very big. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ತುಂಬ ಜನ ಆಫೀಸ್ ಟೂರ್ ಬಗ್ಗೆ ವಿಡಿಯೋ ಕೇಳಿದ್ರು. ಆಫೀಸ್ 1, ಆಫೀಸ್ 2 ಎರಡೂ ತೋರಿಸ್ತಾ ಇದ್ದೇನೆ. ಅಂದರೆ ಆಫೀಸ್ 2 ಅಂದರೆ ನಮ್ಮದು ಹಳೆ ಆಫೀಸ್, ಅದು ಸಹ ಆಪರೇಷನಲ್ ಉಂಟು. ಕ್ರಿಯೇಜೆನಿಕ್ಸ್ ಇದು ನಮ್ಮ ಫ್ಲೆಕ್ಸಿಬಲ್ ಡಯಟಿಂಗ್ ಆಫೀಸು. ಸೊ ಸ್ಟಾರ್ಟ್ ಎಲ್ಲಿಂದ ಮಾಡೋಣ? ನಮ್ಮ ಕ್ಯಾಬಿನಿಂದ ಮಾಡೋಣ, ಬನ್ನಿ. ಸೊ ಎಂಟರ್ ಆಗ್ತಾ ಇದ್ದಾಗೆ ಇದು ನಂದು ಹೊಸ ಕ್ಯಾಬಿನ್ನು, ಆಯಿತಾ. ಯೂಶ್ವಲಿ ನಾನು ನನಗೆ ಗ್ರೇ ಥೀಮ್ ತುಂಬ ಇಷ್ಟ. ಸೊ ನಾನು ಲಾಸ್ಟ್ ಆಫೀಸ್ ಗ್ರೇಯಲ್ಲಿ ಮಾಡಿದೆ, ಇಲ್ಲಿ ಬೇಜ್ ಥೀಮ್ ಮಾಡಬೇಕು ಅಂತ ಪಡೆದಿರೋ. ಒಂದು ಫಸ್ಟ್ ಎಂಥ ಪಾಯಿಂಟ್ ಬೇಕಿದೆ ಅಂದರೆ ಡಿಸಿಪ್ಲಿನ್ ಓವರ್ ಮೋಟಿವೇಶನ್. ದಿಸ್ ಇಸ್ ವಾಟ್ ಐ ಬಿಲೀವ್ ಇನ್. ಇದು ಎರಡು ವಿಷಯ ನನಗೆ ಬೇಕಿತ್ತು. ಇದೊಂದು. ಎರಡನೇದು ಎನ್ವಿಷನ್ ವರ್ಕ್ ಡಾಮಿನೇಟ್. ಅಂದರೆ ಎನ್ವಿಷನ್ ಅಂದರೆ ನಾವು ಕನಸು ಕಾಣಬೇಕು ನಮ್ಮ ಗೋಲ್ ಬಗ್ಗೆ, ಅದಾದಮೇಲೆ ಕನಸು ಕಾಣ್ತಾ ಇರೋದೆಲ್ಲ ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ನಿಮ್ಮ ಕೆಲಸದಲ್ಲಿ ಡಾಮಿನೇಟ್ ಮಾಡಬೇಕು, ಬೆಸ್ಟ್ ಆಗಿರಬೇಕು. ದಟ್ ಈಸ್ ದ ಹೋಲ್ ಐಡಿಯಾ. ಇದು ಟೇಬಲ್, ಇದು ಚೇರ್, ಮತ್ತು ಪ್ಲಾಂಟ್ ಸ್ವಲ್ಪ ಥೀಮ್ ಬೇಕಿತ್ತು. ಸೊ ನೀವು ನೋಡ್ತಿದ್ದೀರ ಪ್ಲಾಂಟ್ಸ್ ಎಲ್ಲ ಇದೆ. ಇದು ಏನು ಹೇಳಿ ನಾನು ಚಿಂತೆ ಇದೆ. ಇದೊಬ್ಬರು ಫ್ರೆಂಡ್ ಗಿಫ್ಟ್, ಓಪನಿಂಗ್ ಗಿಫ್ಟ್ ಕೊಟ್ಟಿರೋದು. ಅದು ಹೀಗೆ ಮಾಡೋದಾ? ಸೊ ಇದು PC-ಗೆ. ಹಾಗೆ ಒಬ್ಬರೊಬ್ಬರು ಒಂದೊಂದು ಗಿಫ್ಟ್ ಕೊಟ್ಟಿದ್ರು. ಇದರಲ್ಲಿ ಈಗ ಎಂತ ಇಲ್ಲ. ಹಾಂ, ಸೊ ಹಾಗೆ ಇದು ನಂದು ಕ್ಯಾಬಿನ್, ಅರ್ಥ ಆಯ್ತಾ? ಚಿಕ್ಕ ಸ್ಮಾಲ್ ಕ್ಯಾಬಿನ್. ಮೇಲೆ ಲೈಟಿಂಗ್ ಎಲ್ಲ ನೀವು ನೋಡ್ಬೋದು ಹೇಗಿದೆ ಅಂತ. ಹ್ಯಾಂಗಿಂಗ್ ಲೈಟ್ ಹಾಕಿದ್ದಾರೆ. ಹಿಂದೆ ವಾಲ್ ಪೇಪರು. ಇದು ಟೇಬಲು ಸ್ವಲ್ಪ ಡಾರ್ಕ್ ಬ್ರೌನ್ ಇದೆ ಅಷ್ಟೇ. ಚಿಕ್ಕ ಕ್ಯಾಬಿನ್ ನಂದು, ಬೇರೆ ಎಂತ ಸ್ಪೆಷಲ್ ಇಲ್ಲ. ಟೇಬಲ್, ಇಲ್ಲಿ ಟೇಬಲ್, ಇಲ್ಲಿ ಲೈಟ್ ಸಹ ಬರ್ತದೆ. ಸೊ ಈಗ ಕ್ಯಾಬಿನ್ ಹೊರಗೆ ಬಂದು ಇದು ನಮ್ಮದು ವೇಟಿಂಗ್ ಏರಿಯಾ, ನಮ್ಮದು ರಿಸೆಪ್ಷನ್. ನೋಡಿ ಅಲ್ಲಿ ರಿಸೆಪ್ಷನ್ ಇದೆ. ದಿಸ್ ಇಸ್ ದ ರಿಸೆಪ್ಷನ್. ಯಾರಾದರೂ ಬಂದರೆ ಇಲ್ಲಿ ನಾವು ಫಾರ್ಮ್ ಫಿಲ್ ಮಾಡಲಿಕ್ಕೆ, ಏನೋ ಡಿಸ್ಕಸ್ ಮಾಡಲಿಕ್ಕೆ ಕೊಡ್ತೇವೆ. ಚಂದ ಉಂಟಾ? ದಿಸ್ ಇಸ್ ದ ಲೋಗೋ. ಆ್ಯಂಡ್ ಮೇನ್ ಥಿಂಗ್ ಏನು ಅಂದರೆ ಇದು ಕಾನ್ಸೆಪ್ಟಲ್ಲಿ ಇರಲಿಲ್ಲ, ಆಯಿತಾ. ಇದು ಓಪನ್ ಇತ್ತು. ಹಂಗೇನಾದರೂ ಒಂದು ಸ್ವಲ್ಪ ಪಾರ್ಟಿಷನ್, ಅಲ್ಲಿ ಆಪ್ರೇಷನ್ ವರ್ಕ್ ಆಗ್ತಾ ಇರತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಕವರ್ ಇರಲಿ ಅಂತ ಇದನ್ನು ಹಾಕಿ ಪ್ಲಾಂಟ್ಸ್ ಹಾಕಿರೋದು. ಇದು ಚೆಂದ ಇದ್ದರೆ ಚೆಂದ ಉಂಟಂತ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಇದು ಎಂಟರ್ ಆದ ಕೂಡಲೇ ಇಲ್ಲಿ ಸ್ಕ್ರೀನ್ ಇದೆ. ನಂಗೆ ಗೊತ್ತಿಲ್ಲ, ನಾನು ಇರೋದಾಗ ಇವರು ಇಲ್ಲಿ ಮೂವಿ ಎಲ್ಲ ನೋಡ್ತಾರಾ ಅಂತ. ಮೂವಿ ನೋಡ್ತೀರಾ? ಹೌದಂತೆ. ಆಚೆಗೆ ಸಹ ಆಗೋದಿಲ್ಲ ಹೇಳಲಿಕ್ಕೆ. ಸೊ ಇಲ್ಲಿ ಲೇಟ್ ನೈಟ್ ಮೂವೀಸ್ ಎಲ್ಲ ಇಲ್ಲಿ ನೋಡೋದಂತೆ. ಇದು ನನ್ನ ಮನೆಯಿಂದ ಸ್ಪೀಕರ್ ಎಸ್ಕೇಪ್ ಮಾಡಿ ತಂದಿದ್ದಾರೆ. ಇದು ನನ್ನ ಮನೆಗೆ ಯಾವಾಗ ಹೋಗೋದು? ನನಗೆ ಸ್ಪೀಕರ್ ಇಲ್ಲ ಮನೆಯಲ್ಲಿ, ಬೇರೆ ತಗೋಬೇಕು. ಇದು ಮೀಟಿಂಗ್ ರೂಮ್. ಇಲ್ಲಿ ನಮ್ಮದು ಬೋರ್ಡ್ ಮೀಟಿಂಗ್ ಎಲ್ಲ ಆಗುತ್ತೆ, ಏನಾದರೂ ಡಿಸ್ಕಷನ್ ಮಾಡಬೇಕು ಅಂದರೆ. ರೈಟ್, ಕಾಮ್ ಆಗಿದೆ. ಸ್ವಲ್ಪ ಆ ಕಡೆ ಹೋಗು. ಇದು ನಂದು ಸೆಟಪ್. ದಿಸ್ ಇಸ್ ದ ಚೇರ್, ದಿಸ್ ಇಸ್ ದ ಮೀಟಿಂಗ್ ರೂಮ್. ಇಲ್ಲಿ ಏನಾದರೂ ಡೀಪ್ ಡಿಸ್ಕಷನ್ ಆಗಬೇಕು ಟೀಮ್ ಇದೆಲ್ಲ ಅಂದರೆ ಇಲ್ಲಾಗತ್ತೆ. ಸೊ ನಾನು ಕ್ಯಾಬಿನ್ ನೋಡಿದ್ರಿ. ಮೀಟಿಂಗ್ ರೂಮಲ್ಲಿ ಅಷ್ಟೇ ಅಂತ ಸ್ಪೆಷಲ್ ಇಲ್ಲ. ಇಲ್ಲೊಂದು ಸ್ವಲ್ಪ ಡಿಸೈನ್ ಎಲ್ಲ ಇದೆ, ಅದೆಲ್ಲ ತೋರಿಸ್ತಾರೆ ನಿಮ್ಗೆ ಓವರ್ಲೇ, ಓಕೆನಾ. ಅದಾದಮೇಲೆ ಇಲ್ಲೋದ್ರೆ ಇಲ್ಲೊಂದು ಕನ್ಸಲ್ಟೇಷನ್ ರೂಮ್ ಇದೆ. ಇಲ್ಲಿ ನೋಡಿ, ನಮ್ಮ ಟೀಮ್ ಅವ್ರು 4 ಫೋನ್ ಇಟ್ಟು ಕೆಲಸ ಮಾಡ್ತಿದ್ದಾರೆ ಕನ್ಸಲ್ಟೇಷನ್ ರೂಮಲ್ಲಿ. ಎಂತ ಆಗ್ತುಂಟು? ಡೈಲಿ ಕೆಲಸ ಕಾಲ್ಸ್. ಇದೊಂದು ರೂಮು. ಇನ್ನೊಂದು ಇಲ್ಲಿ ಇಲ್ಲಿ ಒಬ್ಬರು ಆಫೀಸಿಗೆ ಬರಲಿಲ್ಲ. ಇದೊಂದು ಕ್ಯಾಬಿನ್ ಒಳಗೆ. ಇದು ಸಂಜೆ, ಇದು ಕ್ಯಾಬಿನ್. ಇಟ್ಸ್ ಅ ಬ್ರೌನ್.
ಸೇಮ್ ವಾಲ್ಪೇಪರು ಬಟ್ ಸ್ವಲ್ಪ ಥೀಮ್ ಎಲ್ಲ ಚೇಂಜ್ ಇದೆ. ಸರ್ ಇದ್ರದ್ದು ಸಹ ಟೂರ್ ಕೊಡು ಕರೆಕ್ಟಾಗಿ. ಇದು ಸಹ ನಂದು ಸ್ಪೀಕರ್ ನೋಡಿ, ಇದು ಯಾಕೆ ಇಲ್ಲಿರೋದು? ಇಲ್ಲಿ ಬಂದರೆ ಏನು ಕೆಲಸ ಇಂದ ಎಸ್ಕೇಪ್ ಆಗಿ ಇಲ್ಲಿ ಕೂತಿದ್ದ. ನೀನೆಂತ ಮಾಡ್ತಿರೋದು ಇಲ್ಲಿ? ಇದು ಇನ್ನೊಂದು ಕನ್ಸಲ್ಟೇಷನ್ ರೂಮ್ ಸ್ನೇಹಿತರೆ. ಇಲ್ಲಿ ಇನ್ನು ಬೇರೆ ಏನೋ ಬರ್ಬೇಕು, ಇದನ್ನ ಸ್ಟೋರ್ ರೂಮ್ ಮಾಡಿದ್ರು. ಶಿಫ್ಟ್ ಆಲ್ ದಿಸ್ ನೋ. ಯಾ ಫಾರ್ ದ್ಯಾಟ್ ಯು ಹ್ಯಾವ್ ಟು ಶಿಫ್ಟ್ ಆಲ್ ದಿಸ್ ನೋ. ಆಲ್ ವೇಸ್ಟ್ ವಿ ಕ್ಯಾನ್ ಯೂಸ್ ಇಟ್ ಲೇಟರ್. ಇಲ್ಲಿ ಸ್ಟೋರ್ ರೂಮ್ ಥರ ಯೂಸ್ ಆಗ್ತದೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಹತ್ರ BMI ಮೆಷಿನ್ ಇದೆ. ಯಾರು ಬರ್ತಾರೆ ಅವರಿಗೆ ಕ್ಲೈಂಟ್ಸಿಗೆಲ್ಲ ನಾವು ಈಗ ಮಾಡಿ ಚೆಕ್ ಮಾಡ್ತೇವೆ. ಆಫ್ಲೈನ್ ಕನ್ಸಲ್ಟೇಷನ್ ಬರ್ತಾರಲ್ಲ ಅವ್ರಿಗೋಸ್ಕರ. ಆ್ಯಂಡ್ ಇದು ಪ್ಯಾಂಟ್ರಿ ಏರಿಯಾ. ಟೀ ಕಾಫಿ ಕುಡಿಲಿಕ್ಕೆ ಏನಾದರೂ ಟೀಮ್ ಅವರಿಗೆಲ್ಲ ವಿಷಯ. ದಿಸ್ ಈಸ್ ದ ವರ್ಕ್ ಸ್ಪೇಸ್. ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಇದು ವಾಶ್ರೂಮ್ ಏರಿಯಾ. ಅಲ್ಲಿ ಇಲ್ಲಿ ವಾಶ್ರೂಮ್ ಇದೆ, ಮೇಲ್ ಫೀಮೇಲ್. ಸೊ ಇದಾದ್ಮೇಲೆ ವರ್ಕ್ ಸ್ಪೇಸ್ ಇಲ್ಲಿ. ಸೊ ಇಲ್ಲಿ ಖಾಲಿ ಇದೆ, ಇಲ್ಲಿ ತೋರಿಸ್ತೀನಿ. ದಿಸ್ ಈಸ್ ಅ ಕ್ಯೂಬಿಕಲ್. ನೀವು ಇಲ್ಲಿ ಒಳಗೆ ಬಂದರೆ ಲೈಟ್ ಹಾಕ್ಬೋದು ಇಲ್ಲಿ. ಸೊ ಹೀಗೆ ಒಂದು ಕ್ಯೂಬಿಕಲ್ ಇರುತ್ತೆ. ಈ ಕ್ಯೂಬಿಕಲ್ ಒಳಗೆ ಯಾರಿಗಾದ್ರೂ ಏನಾದರೂ ಕನ್ಸಲ್ಟೇಷನ್ ಕಾಲ್ ಮಾಡಬೇಕು ಅಂದರೆ ಅದ್ರಲ್ಲಿ ಟೂರ್ ಕೊಡ್ತಾರೆ. ಸೊ ಇಲ್ಲಿಂದ ಸ್ಟಾರ್ಟ್ ಆದರೆ 1 2 3 4 5 6 7 8 9 10 11. ಸೊ ಇಲ್ಲಿ ದೀಸ್ ಆರ್ ದ ಕ್ಯೂಬಿಕಲ್ಸ್. ಕ್ಯೂಬಿಕಲ್ಸ್ ಅಲ್ಲಿ ಎಂತ ಇರಬೇಕು? ಪಾಡ್ಸ್, ಕಾಲ್ ಕ್ಯಾಬಿನ್ಸ್. ಮತ್ತು ಆ ಕಾರ್ನರಲ್ಲಿ ಕಾಂಟೆಂಟ್ ಟೀಮ್ ಇರ್ತಾರೆ, ಈ ಕಾರ್ನರಲ್ಲಿ ಕೋಚಸ್ ಇರ್ತಾರೆ. ಸೊ ಅದು ಕಂಪ್ಲೀಟಾಗಿ ಶಿಫ್ಟ್ ಆಗಿದೆ. ನಾನು ಇಲ್ಲಿ ಜಾಸ್ತಿ ಮಾತಾಡೋದು, ಅವ್ರು ಕೆಲಸ ಮಾಡ್ತಿದ್ದಾರೆ, ಡಿಸ್ಟರ್ಬ್ ಆಗುತ್ತೆ. ಬನ್ನಿ. ಬೇಸಿಕಲಿ ನನಗೆ ಹೇಗಿರಬೇಕಿತ್ತು ಅಂದರೆ ಪ್ಲಾಂಟ್ಸ್ ಜಾಸ್ತಿ ಇರಬೇಕಿತ್ತು. ಸ್ವಲ್ಪ ಬೇಜಲ್ಲಿ ನಂಗೆ ಗೊತ್ತಿಲ್ಲ, ತುಂಬ ಜನ ಬಾಲಿ ಥೀಮ್ ಅಂತ ಹೇಳ್ತಾರೆ, ಬಟ್ ಆ ಥರ ಇರಬೇಕಿತ್ತು. ಸೊ ನಾವು ಮೇಲೆ ಎಲ್ಲ ಪ್ಲಾಂಟ್ಸ್ ಹಾಕಿದ್ದೇವೆ. ಆಲ್ ದ್ಯಾಟ್ ಈಸ್ ಕಂಪ್ಲೀಟೆಡ್. ಆ್ಯಂಡ್ ಆಲ್ಸೋ ಸ್ನೇಹಿತರೆ ಲೈಟ್ಸ್ ನೋಡಿ, ಬೇರೆ ಬೇರೆ ಟೈಪ್ ಹ್ಯಾಂಗಿಂಗ್ ಲೈಟ್. ಮತ್ತು AC ವಿ ಹ್ಯಾವ್ ಪುಟ್ 4 ಟನ್ ಇದು 4 AC ಇರಬೇಕು. ಹಾಗೆಲ್ಲ ವಿಷಯ. ಓಕೆ, ಸೊ ನೀವೀಗ ತೋರಿಸಿದೆ ನಾನು. ದಿಸ್ ಇಸ್ ಅವರ್ ಅರೌಂಡ್ ಎಷ್ಟು 3600 to 4000 ಸ್ಕ್ವೇರ್ ಫೀಟ್ ಇದೆ ಈ ಆಫೀಸು. 3600 to 4000. ಇಲ್ಲಿ ಮೇಲೆ ಸ್ಟುಡಿಯೋ ಬೇರೆ ಇದೆ. ಸ್ಟುಡಿಯೋ ಇದೆ, ವಿಡಿಯೋ ಬರುತ್ತೆ. ದಿಸ್ ಇಸ್ ದ ಕಾರ್ಪೊರೇಟ್ ಆಫೀಸ್. ಸೊ ಒಂದು ಸತಿ ನೀವು ಸಿನಿಮ್ಯಾಟಿಕ್ ಆಗಿ ನೋಡಿ ಆದಮೇಲೆ ನಾವು ಹೋಗೋಣ ನೆಕ್ಸ್ಟ್ ಆಫೀಸಿಗೆ. Close till I get up. Time is barely on our side. I don't wanna waste what's left. ಅಂದರೆ ಆಫೀಸಿಗೆ ಬರಲಿಕ್ಕೆ ಟೈಮ್ ಸೆನ್ಸ್ ಇಲ್ಲ. ಎಷ್ಟು ಗಂಟೆಗೆ ಆಫೀಸ್ ಬರೋದು? 11:30. ನಾನು ಕ್ಯಾಬಿನ್ ಟೂರ್ ಮಾಡೋ ಕ್ಯಾಬಿನ್ ಒಳಗೆ ನೀನೇ ಇಲ್ಲ. ಯಾರು ಇರಲಿಲ್ಲ. ಹೀಗೆ ಮಾಡಿದ್ರೆ ಹೇಗೆ ಸ್ನೇಹಿತರೆ? ಎಂತ ಪನಿಷ್ಮೆಂಟ್ ಕೊಡಬೇಕು ಹೇಳಿ? ನನ್ನ ಆಫೀಸಲ್ಲಿ ನಂದೇ ಕೆಲಸ ಮಾಡ್ತಿಲ್ಲ, ಫಿಂಗರ್ ಪ್ರಿಂಟ್. ಸೊ ಸ್ನೇಹಿತರೆ, ಈಗ ನಾವು ಎಂಟರ್ ಆಗ್ತೀವಿ ಇನ್ನೊಂದು ಆಫೀಸಿಗೆ. ಬೇಸಿಕಲಿ ದಿಸ್ ಇಸ್ ಕ್ರಿಯೇಜೆನಿಕ್ಸ್ ಅಕಾಡೆಮಿ. ಸೊ ಬಂದಿದ್ದೀವಿ. ಇಟ್ ಇಸ್ ದ ಸೆಕೆಂಡ್ ಆಫೀಸ್. ಇಲ್ಲಿ ಆಲ್ರೆಡಿ ಸ್ಟೂಡೆಂಟ್ಸ್ ಕಲಿತಿದ್ದಾರೆ. ನಾನು ಸ್ವಲ್ಪ ಮೆಲ್ಲ ಮಾತಾಡ್ತೀನಿ. ನನ್ನ ಕ್ಯಾಬಿನ್ಗೆ ಲಾಸ್ಟಿಗೆ ಹೋಗೋಣ. ಸೊ ಇಲ್ಲಿ ಆಫೀಸಲ್ಲಿ ಫಸ್ಟ್ ಕ್ಲಾಸ್ ರೂಮ್ ತೋರಿಸ್ತೀನಿ. ಸಾರಿ ಚೇತನ್, ನಾನೊಂದು ಆಫೀಸ್ ಟೂರ್ ಮಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೊಳ್ಬಿಡಿ. ಹಲೋ ಸ್ಟೂಡೆಂಟಾ, ಹೇಗಿದ್ದೀರಾ? ಸೊ ಗೈಸ್, ದಿಸ್ ಈಸ್ ಅವರ್ ಕ್ಲಾಸ್ ರೂಮ್. ಇಲ್ಲಿ ನಮ್ಮದು ಮೆಂಟರ್ ಸ್ಟೂಡೆಂಟಿಗೆ ಒಂದೊಂದು ಸೆಷನ್ ಮಾಡ್ತಾ ಇದ್ದಾರೆ. ಏನು ಕಲಿಸ್ತಿದ್ದೀರಾ? ಟೈಪೋಗ್ರಫಿ. ನನಗೆ ಟೈಪೋಗ್ರಫಿ ಅಂದರೆ ಅಂತ ಗೊತ್ತಿಲ್ಲ, ನೀವೇ. ಸೊ ವಿಡಿಯೋ ಮೇಲೆ ಕ್ಯಾಪ್ಷನ್ ಏನು ಬರುತ್ತೆ ಅದಾ? ವೆರಿ ನೈಸ್. ಓಕೆ, ಸೊ ದಿಸ್ ಈಸ್ ವೇರ್ ದ ಕ್ಲಾಸ್ ರೂಮ್. ಏನಾದ್ರು ಸ್ಪೆಸಿಫಿಕ್ ಕಲಿಸ್ಬೇಕು ಅಂದರೆ ಆನ್ ದ ಸ್ಕ್ರೀನ್ ಇಲ್ಲಿ ಕಲಿಸ್ತಾರೆ. ಹೇಗಾಗ್ತಿದೆ? ಖುಷಿ ಆಗ್ತಿದೆಯಾ? ಕಲಿತಿದ್ದೀರಾ? 100%? ಮೆಂಟರ್ ಚೆನ್ನಾಗಿದ್ದಾರಾ? ಹೌದಾ? ಥ್ಯಾಂಕ್ ಯು ಚೇತನ್. ನಿಮ್ಗೆ ಹೇಗಾಗ್ತಿದೆ ಎಕ್ಸ್ಪೀರಿಯನ್ಸ್? ಹಾಂ, ತುಂಬ ಸ್ಟೂಡೆಂಟ್ಸಿಗೆ ಕಲಿಸ್ತಿದ್ದೀರಾ? ನೀವು ಕಲಿತಿದ್ದೀರಾ, ಸ್ಟೂಡೆಂಟ್ಸಿಗೆ ಕಲಿಸ್ತಿದ್ದೀರಾ? ಖುಷಿನಾ? ನಮ್ಮ ಜೊತೆ ಟ್ರಾನ್ಸ್ಫಾರ್ಮ್ ಆಗಿದ್ರಲ್ಲ ನೀವು. ಇವರು ಫಸ್ಟ್ ನಮ್ಮ ಜೊತೆ ಫಿಟ್ನೆಸ್ ಟ್ರಾನ್ಸ್ಫಾರ್ಮೇಷನ್ ಆಗಿದ್ರು, ಮತ್ತೆ ಇಲ್ಲಿ ವಿಡಿಯೋ ಎಡಿಟಿಂಗ್ ಕಲಿತು ಮೆಂಟರ್ ಆಗಿದ್ದಾರೆ. ವೆರಿ ಗ್ರೇಟ್ಫುಲ್. ಕೀಪ್ ಅಪ್ ದ ಗುಡ್ ವರ್ಕ್ ಆ್ಯಂಡ್ ನಿಮಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ. ಎಸ್, ಅದು ನಮ್ಮದು ಕ್ಲಾಸ್ ರೂಮ್ ಆಯ್ತು. ಇದು ನಮ್ಮ ಸೆಕೆಂಡ್ ಕ್ಯಾಬಿನ್ಗೆ ಹೋಗೋಣ ಬನ್ನಿ. ಇದು ಸೆಕೆಂಡ್ ಕ್ಯಾಬಿನ್. ಇಲ್ಲಿ ಎಲ್ಲ ಕೂತ್ಕೊಳ್ಳಿ. ಸೊ ಇಲ್ಲಿ ನಮ್ಮ ಟೀಮ್ ಇದ್ದಾರೆ. ಐ ಆಮ್ ಡೂಯಿಂಗ್ ಆಫೀಸ್ ಟೂರ್. ಸೊ ಎಲ್ಲ ಆಫೀಸ್ ತೋರಿಸ್ತಿದ್ದೇನೆ. ಇವರು
ಕನ್ಸಲ್ಟೇಷನ್ ಎಕ್ಸ್ಪರ್ಟು, ಅವನು ಕಾಂಟೆಂಟ್ ಸಹ ಮಾಡ್ತಾನೆ, ನೀವು ನೋಡ್ತೀರಾ. ಇವರು ಸೇಲ್ಸ್ ಮತ್ತು ಸ್ಕ್ರಿಪ್ಟ್ ಬರೀತಾರೆ, ಇವರು ನ್ಯೂ ಜಾಯ್ನಿ ಆಗಿದ್ದಾರೆ. ಸೊ ದಿಸ್ ಇಸ್ ದ ಸೆಕೆಂಡ್ ಕ್ಯಾಬಿನ್ ವೇರ್ ಏನು ಮಾಡ್ತಾರೆ ಈ ಕ್ಯಾಬಿನಲ್ಲಿ? ಕನ್ಸಲ್ಟೇಷನ್. ಜೋರಾಗಿ ಹೇಳ್ಬೇಕು. ಕನ್ಸಲ್ಟೇಷನ್. ವಿಡಿಯೋಲಿ ಜೋರಾಗಿ ಮಾತಾಡ್ತೀರಿ, ಇಲ್ಲಿ ಯಾಕೆ ಮಾತಾಡ್ಲಿಕ್ಕೆ ಆಗೋದಿಲ್ಲ? ಹಾಂ, ಬೇರೆ ಎಂತ ಮಾಡ್ತೀರಿ ಇಲ್ಲಿ? ಇಲ್ಲ, ಇಲ್ಲಿ ಮೀಟಿಂಗ್ಸ್ ಇದ್ರೆ ಮೀಟಿಂಗ್ಸ್ ಮಾಡ್ತೀವಿ, ಕನ್ಸಲ್ಟೇಷನ್, ಸ್ಟೂಡೆಂಟ್ಸ್ ಬಂದ್ರೆ ಪೇರೆಂಟ್ಸ್. ಮತ್ತೆ ರೀಲ್ಸ್ ಸ್ಕ್ರೋಲ್ ಮಾಡ್ತೇವೆ, ಟೈಮ್ ಪಾಸ್ ಮಾಡ್ತೀರಿ, ಪಟಾಂಗ್ ಹೊಡಿತೀರಿ, ಗಾಸಿಪ್ ಮಾಡ್ತೀರಿ ಅಲ್ಲ? ನನಗೆ CC ಕ್ಯಾಮ್ರಲ್ಲಿ ಎಲ್ಲಿ ಕಾಣ್ತದೆ? ತೆಗ್ದ ಇಲ್ಲಿ ಉಂಟಲ್ಲ. ಹಾಂ, ಸೊ ದಿಸ್ ಇಸ್ ದ ಸೆಕೆಂಡ್ ಕ್ಯಾಬಿನ್. ಆಯಿತು, ಯು ಗೈಸ್ ಸ್ಟಾಕ್. ನಾವು ನೆಕ್ಸ್ಟ್ ಜಾಗಕ್ಕೆ ಹೋಗೋಣ. ಒಂದು ಕ್ಯಾಬಿನ್ ಲಾಸ್ಟ್. ಓಕೆ, ಇಲ್ಲಿ ರಿಸೆಪ್ಷನ್ ಡೆಸ್ಕ್. ದಿಸ್ ಇಸ್ ದ ಡೆಸ್ಕ್. ಓಕೆ, ಆ್ಯಂಡ್ ಇಲ್ಲಿ ಯೂಶ್ವಲಿ ಸ್ಟೂಡೆಂಟ್ಸ್ ಎಲ್ಲ PC-ಯಲ್ಲಿ ಕೂತು ದೇ ವಿಲ್ ಬಿ ವರ್ಕಿಂಗ್ ಆರ್ ಎಡಿಟಿಂಗ್ ಮಾಡ್ತಾ ಇರ್ತಾರೆ. ಹೆಲೋ ಗೈಸ್, ಐ ಸಾ ಯುವರ್ ವಿಡಿಯೋ. ನಿಮ್ಮ ವಿಡಿಯೋನೇ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಸೆಷನ್ ಆಗ್ತಿದೆ ಈಗ? ಟೆಸ್ಟ್ ಕೊಟ್ಟಿದ್ದೀರಾ? ನಾನು ಡಿಸ್ಟರ್ಬ್ ಮಾಡ್ತಿಲ್ಲ ಅಲ್ಲ? ನೋಡೋಣ, ಎಂತ ಟೆಸ್ಟ್ ಕೊಟ್ಟಿದ್ದೀರಾ? ಓ, ವೆರಿ ನೈಸ್. ವಾಟ್ ಈಸ್ ಮೊನೋಕ್ರೋಮ್? ಸ್ಟೂಡೆಂಟ್ಸ್ ಎಕ್ಸಾಮ್ ಆಗ್ತಿದೆ, ಉಪದ್ರ ಕೊಡೋದು ಬೇಡ. ಬನ್ನಿ. ಸೊ ಇಲ್ಲಿ ನಮ್ಮ ಟೀಮ್ ಅಲ್ಲಿ ಸ್ಟೂಡೆಂಟ್ಸ್ ಕೂರ್ತಾರೆ, ಇಲ್ಲಿ ಕ್ರಿಯೇಜನಿಕ್ಸ್ ಟೀಮ್ ಕೂತು ಕೆಲಸ ಮಾಡ್ತಾರೆ. ಅವರು ಕೆಲಸ ಮಾಡ್ತಿದ್ದಾರೆ. ಸಂಜಯ್, ಕೆಲಸ ಮಾಡ್ತಿದ್ದೀರಾ ರೀಲ್ಸ್ ಸ್ಕ್ರೋಲ್ ಮಾಡ್ತಿದ್ದೀರಾ? ಹಾಂ, ಕೆಲಸ ಮಾಡ್ತಿದ್ದೀರಾ ರೀಲ್ಸ್ ಸ್ಕ್ರೋಲ್ ಮಾಡ್ತಿದ್ದೀರಾ? ಕೆಲಸ ಮಾಡ್ತಿದ್ದಾರ ಅಂತ. ಆಯಿತು, ಸುಮ್ಮನೆ ಸ್ಟೂಡೆಂಟ್ಸ್ ಹತ್ರ ಹೋಗಿ ಮಾತಾಡೋ. ಹಾಂ, ಇಲ್ಲಿ ಇನ್ನೊಬ್ರು ಇದ್ದಾರೆ. ಎಂತ ಮಾಡ್ತಿದ್ದೀರಾ? ಹಾಂ, ಶೂಟ್ ಮಾಡ್ತಿದ್ದೀವಿ. ದಿವಿತ್ ಜಾಯ್ನ್ ಆಗಿ ಎಷ್ಟು ಟೈಮ್ ಆಯಿತು? 1.5 months. ಕಲಿತಿದ್ದೀರಾ? ಏನೆಲ್ಲ ಕಲ್ತ್ರಿ? ಕ್ಯಾಮ್ರಾ ಇದು ಸೆಟಪ್ ಎಲ್ಲ ಕಲಿತೆ ಆಲ್ಮೋಸ್ಟ್. ಮತ್ತೆ ಲೈಟಿಂಗ್ಸ್ ಕಲಿತೆ. ಮತ್ತೆ ಬೇರೆ ಫಸ್ಟ್ ಇಂಪಾರ್ಟೆಂಟ್ ವಿಷಯ ಹೇಳಲಿಲ್ಲ. ಡಿಸಿಪ್ಲಿನ್ ಆಗಿರ್ಲಿಕ್ಕೆ ಕಲ್ತ್ರಾ? ಫುಲ್ ಡಿಸಿಪ್ಲಿನ್. ಜಿಮ್ ಹೋಗ್ತಾ ಇದ್ದೀರಾ? ಎಲ್ಲ ಮೇಂಟೈನ್ ಮಾಡ್ತಿದ್ದೀರಾ? ಹಾಂ, ವೆರಿ ನೈಸ್. ಎಲ್ಲಿಂದ ಬಂದಿರೋದು? ಪುತ್ತೂರಿಂದ, ನಮ್ಮ ಹೋಮ್ ಟೌನಿಂದ ಬಂದಿರೋದು. ಇಲ್ಲಿ ಒಬ್ಬರು ಇಲ್ಲಿ ಮೇನ್ ಜನ ಇದ್ದಾರೆ. ಹೇಗಾಗ್ತಿದೆ? ಲೈಟ್ ಇಲ್ಲ, ಮುಖ ಬಿಳಿ ಬಿಳಿ ಕಾಣುವ. ಹೇಗಾಗ್ತಿದೆ? ಹಾಂ, ಆಲ್ ಗುಡ್. ಮೆಂಟರಿಂಗ್ ಎಲ್ಲ, ವಿಡಿಯೋಗ್ರಫಿ ಕಲಿಸ್ತಿದ್ದೀರಾ? ಮೊನ್ನೆದು ವಿಡಿಯೋ ತುಂಬ ಇಷ್ಟ ಆಯ್ತು ನನಗೆ. ಲೈಟಿಂಗ್ ಇದೆ, ಹಾಗೆ ಇನ್ನೂ ಜಾಸ್ತಿ ಕಾಂಟೆಂಟ್ ಮಾಡಿ. ಪೀಪಲ್ ಆಲ್ಸೋ ಲೈಕ್ ಇಟ್ ಅಲ್ಲ? ಕಮೆಂಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಸ್ನೇಹಿತರೆ ನೋಡಿ, ಇದು ಸ್ಟುಡಿಯೋ ಬೇಸಿಕಲಿ ನಮ್ಮದು. ನೀವು ಬೇರೆ ವೀಡಿಯೋಸ್ ಅಲ್ಲಿ ನೋಡಿರ್ತೀರಿ, ಇಲ್ಲೇ ಶೂಟ್ ಆಗುತ್ತೆ. ಕೂತ್ಕೊಳ್ಳಿ, ಪರವಾಗಿಲ್ಲ. ಸೊ ದಿಸ್ ಇಸ್ ದ ಲೈಟಿಂಗ್ ಸೆಟಪ್. ಲೈಟಿಂಗ್ ಸೆಟಪ್ಪಲ್ಲಿ ಬಿಳಿ ಅವ್ರು ಮೊದಲೇ ಬಿಳಿ ಇದ್ದಾರೆ, ಈಗ ಇನ್ನೂ ಸ್ವಲ್ಪ ಬಿಳಿ. ಹಾಗಲ್ಲ, ಒಂದು ಕ್ವಾಲಿಟಿ ಅಲ್ಲ ಮಹೇಶ್. ಇದಕ್ಕೆ ಎಂತ ಹೇಳುದು ಈ ಲೈಟಿಗೆ? ಇದು ನಮಗೆ ಸೈಡ್ ಲೈಟ್, ಫಿಲ್ ಲೈಟ್ ಅಂತ ಕರೀತೀವಿ. ಸೈಡ್ ಲೈಟು, ಫಿಲ್ ಲೈಟು. ಅದು ಬ್ಯಾಕ್ಗ್ರೌಂಡ್ ಅಲ್ಲ, ಬ್ಯಾಕ್ಗ್ರೌಂಡ್ ಲೈಟ್. ಅದು ಎಲ್ಲಿಂದ ಬರ್ತಿರೋದು? ಓ, ಕೆಳಗಿಂದ. ಸೊ ಈಗ ನಮ್ಮನೇದು ಬೇರೆ ಬೇರೆ ಲೈಟ್ ಇರುತ್ತೆ. ಸೊ ನಿಮಗೆ ಲೈಟಿಂಗ್ ಬಗ್ಗೆ ಎಲ್ಲ ಕಲಿಬೇಕು ಅಂತ ನೀವು ಕ್ರಿಯೇಜನಿಕ್ಸ್ ಅಕಾಡೆಮಿ ಜಾಯ್ನ್ ಆಗ್ಬೋದು. ಆ್ಯಂಡ್ ಆಲ್ಸೋ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ ನೋಡೋಣ, ನಮ್ಮ ಮೆಂಟರ್ಸ್ ಬಗ್ಗೆ, ಕೋರ್ಸ್ ಬಗ್ಗೆ ನೋಡಿ ಹೋಗಿ ಕೇಳ್ತೀನಿ. ಈಗ ಹೋಗೋಣ. ದಿಸ್ ಇಸ್ ದ ಸ್ಟುಡಿಯೋ. ಓಕೆನಾ, ಕಂಟಿನ್ಯೂ. ಸೊ ಇಲ್ಲಿ ನಮ್ಮದು ಮತ್ತು ಕ್ಯಾಮ್ರಾ ಎಲ್ಲ ಇಡ್ತಾರೆ. ಇಲ್ಲಿ ನೋಡಿ, ಫ್ರಿಡ್ಜ್, ಕ್ಯಾಮ್ರಾಗೆ ಒಂದು ಫ್ರಿಡ್ಜ್ ಇದೆ. ಟಡಾ, 1 2 3 ಕ್ಯಾಮ್ರಾ ಆಲ್ರೆಡಿ ಇದೆ. ಇನ್ನೂ ಬ್ಯಾಟ್ರಿ ಇನ್ನೂ ಬರ್ತಾ ಇದೆ. ಸೊ ದಟ್ ಮೋರ್ ಆ್ಯಂಡ್ ಮೋರ್ ಸ್ಟೂಡೆಂಟ್ಸ್ ಲರ್ನ್ ಅಂತ. ಅದು ವಾಶ್ರೂಮ್ ಸೈಡು. ಮತ್ತು ನನ್ನ ಕ್ಯಾಬಿನ್ಗೆ ಹೋಗೋಣ. ಅದ್ರ ಮುಂಚೆ ಸ್ಟೂಡೆಂಟ್ಸ್ ಹತ್ರ ಮಾತಾಡೋಣ ಬನ್ನಿ. ಹಲೋ, ಎಲ್ಲಿಂದ ಬಂದಿರೋದು? ಕೊಪ್ಪಳ ಕೂರ್ಗ್ ಅಲ್ಲ, ಹಂಪಿ. ಹೇಗಿದ್ದೀರಾ? ಎಷ್ಟು ಟೈಮ್ ಆಯ್ತು ಜಾಯ್ನ್ ಆಗಿ? 2 months. ಕಲಿತಿದ್ದೀರಾ? ಎಡಿಟಿಂಗ್ ಬರುತ್ತಾ ಈಗ? ಕಾನ್ಫಿಡೆಂಟ್? ನಿಮ್ಮ ಹೆಸರು? ಸಿದ್ಧಾರೂಢ. ವೆರಿ ನೈಸ್ ಮೀಟಿಂಗ್. ನೀವು? ಬೀರೇಶ್ ಅಂತ. ಎಲ್ಲಿಂದ ಬಂದಿರೋದು? ಕೂತ್ಕೊಳ್ಳಿ. ಎಷ್ಟು ಟೈಮ್ ಆಯಿತು? 2 months ಆಯ್ತು. ಕಲಿತಿದ್ದೀರಾ? ಖುಷಿನಾ? ಹಾಂ, ಹೇಗಾಗ್ತದೆ ಎಡಿಟಿಂಗ್ ಬಗ್ಗೆ ಒಂದೆರಡು ಮಾತು ಹೇಳಿ. ಏನು ಅನ್ಕೊಂಡಿದ್ರಿ ಎಡಿಟಿಂಗ್ ಬಗ್ಗೆ? ಈಗ ಹೇಗಿದೆ? ಫೋನಲ್ಲಿ ಎಡಿಟಿಂಗ್ ಮಾಡ್ತಿದ್ದೆ. ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಆಗೋಣ ಅಂತ ಕಲಿಯೋಣ ಅಂದ್ಬಿಟ್ಟು ಕ್ರಿಯೇಜನಿಕ್ ನೋಡ್ತಿದ್ವಲ್ಲ, ಅದಕ್ಕೆ ಬಂದು ಅಪ್ಗ್ರೇಡ್ ಆಗಿದ್ದೀರಾ? ಹಾಂ ಬ್ರೋ. ಹಾಂ, ಆಗಿದೆ. ವೆರಿ ನೈಸ್. ನೀವು? ನಾವು ಅಪ್ಗ್ರೇಡ್ ಆಗಿದ್ದೀವಿ. ನೀವು ಸಹ ಫೋನ್ ಲೈಕ್ ಸ್ಟಾರ್ಟಿಂಗ್ ಬೇಸಿಕ್ ಇಂದ ಇವಾಗ ಕಾನ್ಫಿಡೆನ್ಸ್ ಇದೆ ಜಾಸ್ತಿ, ಮಾಡ್ಬೋದು ಅಂತ. ಮೊದಲು ಅನ್ಕೋತಿದ್ದೆ ಟಫ್ ಇದೆ ಹಂಗೆ ಹಿಂಗೆ ಅಂತ, ಬಟ್ ಇವಾಗ ಕಾನ್ಫಿಡೆನ್ಸ್ ಲೈಕ್ ಓಕೆ ನಾನು ಮಾಡ್ಬೋದು ಅನ್ನೋ ಥರ. ವೆರಿ ನೈಸ್. ಮೆಂಟರ್ಸ್ ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ. ವೆರಿ ನೈಸ್. ಒಂದಿನ ಆಬ್ಸೆಂಟ್ ಆದರೂ ಕೂಡ ಅವ್ರು ಬಂದು ಹೇಳ್ಕೊಡ್ತಾರೆ. ಇವರು ಸೈಲೆಂಟ್ ಆಗಿ ಕೂತಿದ್ದಾರೆ, ಇವ್ರಿಗೆ ಉಪದ್ರ ಕೊಡೋದು ಬೇಡ. ನೀವೆಲ್ಲಿಂದ? ಗೌರಿಬಿದನೂರು, ದೊಡ್ಡಬಳ್ಳಾಪುರ ಹತ್ರ. ಹೇಗಾಗ್ತಿದೆ ಫೀಲಿಂಗ್? ಚೆನ್ನಾಗಿ ಆಗ್ತಿದೆಯಾ? ಚೆನ್ನಾಗಿದೆ. ಕಲಿತಿದ್ದೀರಾ? ನಿಮ್ದು ಎಷ್ಟು ಟೈಮ್ ಆಯಿತು? ನಮ್ದಿನ್ನೂ 1 month ಆಗಿದೆ ಅಷ್ಟೇ. ಬೇಸಿಕ್ ಕಲಿತಾ ಇದ್ದೀರಾ? ಮೆಂಟರ್ಸ್ ಚೆನ್ನಾಗಿ ಹೇಳ್ಕೊಡ್ತಾರೆ? ನಿಜ ಹೇಳಿ, ಜೋರ್ ಸಿ ನಾನು ಯಾಕೆ ಗೊತ್ತಾ ನಿಮ್ಮ ಹತ್ರ ಬಂದು ಮಾತಾಡ್ತಿರೋದು. ಎಸ್, ನೀವು ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತಾಡ್ತಿರೋ, ಬಟ್ ದೆನ್ ವೆನ್ ಕ್ಯಾಮ್ರಾ ಇಸ್ ದರ್, ಇಫ್ ಯು ಲರ್ನ್ ಟಾಕಿಂಗ್, ಏನಾಗುತ್ತೆ?
ಕಾನ್ಫಿಡೆನ್ಸ್ ಈ ಕ್ಯಾಮ್ರಾ ಇದೆ ಅಂತ ಒಂಥರ ಫೀಲ್ ಆಗ್ತಿದ್ಯಾ? ನಿಜ ಹೇಳಿ, ಆನೆಸ್ಟ್ ಆಗಿ ಹೇಳಿ. ಸೊ ಒಂದು ಕಷ್ಟದ ಸಿಚುವೇಶನನ್ನು ಇಂಪ್ರೂವ್ ಮಾಡಬೇಕು ಅಂದ್ರೆ ಆ ಸಿಚುವೇಶನ್ ಫೇಸ್ ಮಾಡಬೇಕು, ನಾವು ಅದನ್ನ ಕಷ್ಟವನ್ನು ಜಾಸ್ತಿ ಮಾಡಬೇಕು. ಈಗ ನೀವು ಮಾತಾಡಿ ಕಾನ್ಫಿಡೆನ್ಸ್ ಆಗ್ತೀರಾ, ಹೌದಾ ಇಲ್ವಾ? ಈ ಕಾನ್ಫಿಡೆಂಟಾ ಸ್ವಲ್ಪ. ಸೊ ಫೈನಲಿ ನಾವು ಹೋಗಿ ನಮ್ಮ ಕ್ಯಾಬಿನಿಗೆ ಹೋಗೋಣ. ಸೊ ದಿಸ್ ಈಸ್ ದ ಕ್ಯಾಬಿನ್ ಸ್ನೇಹಿತರೆ. ಇದು ನಂದು ಫಸ್ಟ್ ಕ್ಯಾಬಿನ್ ಆಗಿತ್ತು, ಅಂದರೆ ಈಗ ಸಹ ಕ್ಯಾಬಿನೇ, ಬಟ್ ನಾನು ಈಗ ಅಲ್ಲಿ ಶಿಫ್ಟ್ ಆಗ್ತಾ ಇರ್ತೇನೆ. ಇದನ್ನು ನೀವು ತುಂಬ ವಿಡಿಯೋ ನೋಡಿರ್ತೀರಾ. ದಿಸ್ ಇಸ್ ದ ಗ್ರೇ ಥೀಮ್. ಸೊ ವಿ ಹ್ಯಾವ್ ಅವರ್ 4 ಸಿಲ್ವರ್ ಪ್ಲೇ ಬಟನ್ಸ್ ಹಿಯರ್. ಮತ್ತು ಯಾರೋ ಕುಡ್ದು ಬಾಟಲ್ ಬೇರೆ ಇಟ್ಟಿದ್ದಾರೆ. ಇದೆಂತ? ಹಾಂ, ನೀರಾ? ಬಾಟ್ಲ್ ಬೇರೆ ಯಾವುದೋ ಥರ ಉಂಟು. ಸೊ ಕೂತಿದ್ದೀವಿ. ಪ್ಲಾಂಟ್ಸ್ ಎಲ್ಲ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಐ ಜಸ್ಟ್ ವಾಂಟೆಡ್ ಟು ಶೇರ್ ಕಪಲ್ ಆಫ್ ಥಿಂಗ್ಸ್ ಇಲ್ಲಿ. ಸೊ ಈಗ ನೀವು ಯಾರು ಆಫೀಸ್ ನೋಡಿದ್ರೆ ತುಂಬ ಖರ್ಚಾಗಿದೆ ಈ ಆಫೀಸ್ ಮಾಡಲಿಕ್ಕೆಲ್ಲ, ಬಟ್ ದೆನ್ ಇಟ್ ಡಿಂಟ್ ಹ್ಯಾಪನ್ ಓವರ್ ಟೈಮ್ ಎಟ್ ಆಲ್. ಇಟ್ ಟುಕ್ ಇಯರ್ಸ್ ಟುಗೆದರ್. ಆಲ್ಮೋಸ್ಟ್ 8 years ಆಯಿತು ಅನಿಸುತ್ತೆ ನನ್ನ ಜರ್ನಿ ಸ್ಟಾರ್ಟ್ ಮಾಡಿ, ಇಫ್ ಐ ಕೌಂಟ್ ಫ್ರಮ್ day 1. ಸೊ ದಟ್ ಹ್ಯಾಸ್ ಹೆಲ್ಪ್ಡ್ ಅಸ್ ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ಇದನ್ನ ಮಾಡಲಿಕ್ಕೆ ಚಾನ್ಸ್ ಆಗಿರೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಐ ಹ್ಯಾಡ್ ನೆವರ್ ಇಮ್ಯಾಜಿನ್ಡ್, ಆಸ್ ಐ ಆಲ್ವೇಸ್ ನಾನು ಯಾವತ್ತೂ ಯೋಚನೆ ಮಾಡಲು ಇಷ್ಟು ದೊಡ್ಡ ಆಫೀಸ್ ಮಾಡಬೇಕು, ಇಷ್ಟು ಟೀಮ್ ಮಾಡಬೇಕಿಲ್ಲ. ಕೆಲಸ ಮಾಡ್ತಾ ಹೋದೆ, ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಕೆಪಾಸಿಟಿ ಇತ್ತು ಅಷ್ಟು ಡಿಸಿಷನ್ ತಗೊಂಡು, ಎಷ್ಟು ಕೆಪಾಸಿಟಿ ಇತ್ತು ಅಷ್ಟು ಡಿಸಿಷನ್ ತಗೊಂಡು ಇನ್ವೆಸ್ಟ್ ಮಾಡ್ತಾ, ಏನು ಅರ್ನ್ ಮಾಡಿದ್ರೆ ರೀಇನ್ವೆಸ್ಟ್ ಮಾಡ್ತಾ ವಿ ಹ್ಯಾವ್ ರೀಚ್ಡ್ ಹಿಯರ್. ಸೊ ಆಲ್ವೇಸ್ ಅಂಡರ್ಸ್ಟ್ಯಾಂಡ್, ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಕೆಲಸದಲ್ಲಿ ನೀವು ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕಂದ್ರೆ ಯಾವುದರಿಂದ ನಿಮಗೆ ವ್ಯಾಲ್ಯೂ ಸಿಗಬೇಕು, ಮತ್ತು ನಿಮ್ಮ ಆಡಿಯನ್ಸ್ ನಿಮ್ಮ ಕಸ್ಟಮರ್ಸ್ಗೆ ವ್ಯಾಲ್ಯೂ ಸಿಗಬೇಕು. ಆಗಲೇ ನಿಮಗೆ ಗ್ರೋ ಆಗೋಕ್ಕಾಗೋದು. ನೀವು ವಾಟ್ ಎವರ್ ಯು ಇನ್ವೆಸ್ಟ್, 1 ರೂಪಿ ಇರಲಿ, 100 ರೂಪಿ ಇರಲಿ, 1 lakh ಇರಲಿ, ಯೋಚನೆ ಮಾಡಿ, ಇಸ್ ಇಟ್ ಗೋಯಿಂಗ್ ಟು ಆ್ಯಡ್ ವ್ಯಾಲ್ಯೂ ಟು ಯು ಆರ್ ವ್ಯಾಲ್ಯೂ ಟು ಯುವರ್ ಆಡಿಯನ್ಸ್? ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ. ಸೊ ಅದು ಬಿಟ್ಟರೆ ನಿಮ್ಗೆ ಒಂದ್ಸತಿ ಆ್ಯಂಡ್ ಆಲ್ಸೋ ಆಫೀಸ್ ಬ್ಲಾಸ್ಟ್ ಆಗಿತ್ತಲ್ಲ, ಆ ಬ್ಲಾಸ್ಟ್ ಆದಾಗ ಮತ್ತೆ ಈ ಆಫೀಸ್ ಮಾಡಿರೋದು, ಅದಾದಮೇಲೆ ಇನ್ನೊಂದು ಆಫೀಸ್ ಮಾಡಿರೋದು. ಸೊ ಬ್ಲಾಸ್ಟ್ ಆದ ಆಲ್ಮೋಸ್ಟ್ 1.5 yearsಗೆ ವಿ ಹ್ಯಾವ್ ಬಿಲ್ಟ್ 2 offices. 1.5 yearsಗೆ, 2 years ಆಗಲಿಲ್ಲ, 2 offices. ಒಂದು ಬ್ಲಾಸ್ಟ್ ಆದ್ರಿಂದ ಅದಾದ್ಮೇಲೆ 2 offices. ಸೊ ಆಗಲೇ ನಾನು ಡಿಸೈಡ್ ಮಾಡಿದೆ, ಐ ಆಮ್ ಗೋಯಿಂಗ್ ಟು ವರ್ಕ್ ಹಾರ್ಡ್ ಫಾರ್ ರೀಬಿಲ್ಡಿಂಗ್ ಇಟ್ ಅಂತ. ಆ್ಯಂಡ್ ದೇವರ ದಯೆಯಿಂದ ಎಲ್ಲ ಚೆನ್ನಾಗಿ ಹೋಗ್ತುಂಟು. ನಾವು ನಮ್ಮ ಟೀಮ್ ಅವರಲ್ಲಿ ಕೆಲಸ ಮಾಡಿದ್ರೆ ಚೆನ್ನಾಗಿ ಆಗ್ತುಂಟು. ಸೊ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಹೋಗುತ್ತೆ. ಸೊ ದಿಸ್ ವಾಸ್ ಮೈ ಆಫೀಸ್ ಟೂರ್. ಸೊ ನಿಮ್ಗೆ ಒಂದು ಕಂಪ್ಲೀಟ್ ನಮ್ಮದು ಆಫೀಸ್ ಇದು ಜರ್ನಿ ಬರ್ಬೋದು. ನೀವು ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಶೌನ್ ಬ್ರೋ ಆ್ಯಂಡ್ ಫ್ಯಾಮಿಲಿ. Cheers. Hold me close till I get up. Time is barely